ವಿರುದ್ಧ ಶಬ್ದಗಳು ನೋಡಿ. ಗುಣ ನಿರ್ಗುಣ ಅವಗುಣನೂ ಕೇಳ್ತಾರೆ, ಬಟ್ ಇಲ್ಲಿ ನಿರ್ಗುಣ ಇರೋದ್ರಿಂದ ನೀವು ಪುಸ್ತಕದಲ್ಲಿ ಇರೋದನ್ನ ಫಾಲೋ ಮಾಡ್ಬೋದು. ಗುಣ ಅಂತ ಕೇಳಿದ್ರೆ ಏನ್ ಬರಿಬೇಕು? ನಿರ್ಗುಣ. ಓಕೆನಾ? ನಿರಾಕಾರ ನೋಡಿ, ಆಕಾರ ಇದ್ರೆ ನಿರಾಕಾರ ನೋಡಿ, ಆಕಾರ ಇಂಟು ನಿರಾಕಾರ ಅಷ್ಟೇ. ಆಮೇಲೆ ಇಲ್ಲೊಂದಿದೆ ನೋಡಿ, ಅಕಳಂಕ ಅಂತಿದೆ. ಕಳಂಕ, ಕಳಂಕ ಅಥವಾ ಕಲಂಕ ಯಾವ್ದಾದ್ರು ಕೇಳ್ಬೋದು, ಕೆಲವೊಮ್ಮೆ ಲಾ ಕೇಳ್ಬೋದು. ಇಂಟು ಕಳಂಕ ನೋಡಿ. ಓಕೆನಾ? ಈ ಅಕಳಂಕ, ಸಾರಿ ಅಕಳಂಕ ಅಥವಾ ನಿಷ್ಕಳಂಕ ಅಂತ ಇರ್ತದ ಅಂತ ನೋಡ್ಕೋಬೇಕು. ಅದು ಇರ್ತದೆ ಕೆಲವೊಮ್ಮೆ, ನಿಷ್ಕಳಂಕ ಅಂತಾನು ಇರ್ತದೆ. ಓಕೆ, ಎರಡು ಕೇಳ್ಬಿಟ್ರೆ ನಿಮ್ಗೆ ಗ್ರೇಸ್ ಮಾರ್ಕ್ಸೆ. ಒಂದೇ ಕೇಳ್ಬೇಕು, ಅದ್ರಲ್ಲಿ ಯಾವ್ದಾದ್ರು ಒಂದು ಕೇಳಿದ್ರೆ ಓಕೆ. ಯಾಕಂದ್ರೆ ನಿಮ್ಗೆ ಅಲ್ಲಿ ಪುಸ್ತಕದಲ್ಲಿ ಇರೋದ್ರಿಂದ, ಬೇರೆ ಟೈಮಲ್ಲಿ ಆದ್ರೆ ಏನಾದ್ರು ಹೇಳ್ಬೋದು. ಇಲ್ಲೊಂದು ಬನ್ನಿ ನೋಡಿ, ಅರ್ಥ ವ್ಯತ್ಯಾಸ ಇಲ್ಲೊಂದು ಎರಡಿದೆ ನೋಡ್ಕೊಳ್ಳಿ. ಇದೆಲ್ಲ ಕ್ಲಾಸಲ್ಲೆಲ್ಲ ಮಾಡಿರ್ತಾರೆ ನೋಡಿ, ಅರ್ಥ ವ್ಯತ್ಯಾಸ. ಓಕೆನಾ? ನೋಡಿ, ಅರಿವೆ ಬಟ್ಟೆ, ಸಾರಿ ಅರ್ಥ ವ್ಯತ್ಯಾಸ. ಇದು ಯಾವ್ದಿದು? ಅರ್ಥ ವ್ಯತ್ಯಾಸ. ಹರಿವೆ ಅಂದ್ರೆ ಸೊಪ್ಪು, ಒಂದು ಜಾತಿಯ ಸೊಪ್ಪು ನೋಡಿ, ಇದೆ ಅಷ್ಟೇ. ಅರಿವೆ, ಹರಿವೆ. ಏರಿಕೆ ಅಂದ್ರೆ ಹೆಚ್ಚಳ ಆಗೋದು, ಹೇರಿಕೆ ಅಂದ್ರೆ ಒಂದರ ಮೇಲೆ ಬಲವಂತವಾಗಿ ಹೇರೋದು. ಈಗ ಬಂಡಿ, ಇದು ಏನೋ ವಾಹನದ ಮೇಲೆ ಏನೋ ಲಗೇಜ್ ಹೇರೋದು ಅಥವಾ ಮೂಟೆಗಳನ್ನ ಹೇರೋದು. ಕುದುರೆ ಮೇಲೆ, ಕತ್ತೆ ಮೇಲೆ ಹೇರೋದು. ಓಕೆ, ನಿಮ್ಮೇಲೂ ನಾವು ಹೇರ್ತಾ ಇದೀವಲ್ಲ, ನೀವು ಬರೀಬಹುದು. ಅದೇನೆ ನೋಡಿ, ನಾವು ನಿಮ್ಮೇಲೆ ಹೇರ್ತಾ ಇದೀವಿ, ಅಂಕ ಬರ್ಲೇಬೇಕು ಅಂತ ನಿಮಗೆ ಒತ್ತಡ ಹೇರ್ತಾ ಇದೀವಿ ಅಲ್ವಾ? ಹೇರಿಕೆ ಅದೇನೆ. ಸತ್ಯ ಕೂಡ ಅದು, ಒಪ್ಕೊಳ್ಳೋದು. ಇಲ್ಲಿ ನೋಡಿ, ಸಮಾಸ ಪದಗಳು ಬನ್ನಿ. ಸಮಾಸ ಪದಗಳು ಇಲ್ಲೊಂದಿಷ್ಟು ಸಮಾಸ ಪದಗಳಿದಾವೆ, ಅವಾಗ ಬನ್ನಲ್ಲ ಸಮಾಸ ಪದ. ಈಗ ಇಲ್ಲೊಂದು ಕ್ವಶನ್ ಕೇಳ್ತೀನಿ, ಹೇಳ್ಬಿಡಿ ಪಟ್ ಪಟ್ ಅಂತ ಸಮಾಸ ಪದಕ್ಕೆ. ಮೇಡಮ್ ಅವ್ರ ಯೂಟ್ಯೂಬ್ ಚಾನಲ್ MCQ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಓಕೆ, ಬನ್ನಿ, ಒಂದು ಸಮಾಸ ಪದ ಇದೆ ನೋಡೋಣ, ಮ್ಯಾಚ್ ಮಾಡ್ಬಿಡಿ ಪಟಪಟನೆ. Sir, option B. Option B. ಏನ್ ಹೇಳಿ? Option B. B. ಆಪ್ಷನ್ ಬಿ. B ball B. ಓಕೆ, ಹೊಗೆದೋರು ಯಾವುದು? Sir, ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ, ವೆರಿ ಗುಡ್. ನೋಡಿ, ಹೊಗೆಯನ್ನು ತೋರು, ಇದು ಯಾವುದ್ರಲ್ಲಿ ಬರುತ್ತೆ ಅಂತಂದ್ರೆ, ಇದು ಕೌರವೇಂದ್ರನ ಕೊಂದೆ, ಹೌದಾ? ಹೊಗೆ ತೋರು. ಓಕೆನಾ? ನಲ್ಗುದುರೆ, ನಲ್ಗುದುರೆ Sir, ಕರ್ಮಧಾರಯ ಸಮಾಸ. ಕರ್ಮಧಾರೆಯ ಸಮಾಸ. ಹೇಗ್ ಬಿಡಿಸೋದು? ನಲ್ಲಿತ್ತು ಕುದುರೆ, ನಲ್ಗುದುರೆ. ವೆರಿ ಗುಡ್. ಕುದುರೆ ಅಂದ್ರೆ ಪ್ರೀತಿಯ ಕುದುರೆ ಅಂತ ಅರ್ಥ. ನೆಕ್ಸ್ಟ್, ಕಾಲು ಬಳೆ. ತತ್ಪುರುಷ ಸಮಾಸ. ಎಸ್, ಕಾಲಿನ ಬಳೆ ಪ್ಲಸ್ ಬಳೆ. ಶಿತಿಕಂಠ. ಬಹುವೀರಿ ಸಮಾಸ. ಶಿತಿಕಂಠ ಅಂದ್ರೆ ಯಾರು? ಶಿವ. ಶಿವ. ಸರ್, ಶಿವ. ಶಿತಿ ಕಂಠ ಉಳ್ಳವನು ಯಾರು? ಶಿತಿ ನೀಲವಾದ ಕಂಠ, ಗಂಟಲು. ಶಿವ. ಶಿವ. ಹಾಗಾಗಿ ಅದು ಉತ್ತರ ಕರೆಕ್ಟ್ ಆಗಿದೆ ನೀವು ಹೇಳಿದ್ದು. ಗೊತ್ತಾಯ್ತಾ? ನೋಡಿ, ಈ ತರದ್ದು ನಿಮಗೆ ಬರ್ಬೋದು. ಈಗ ಒಂದು ಸಮಾಸ ಇನ್ನೊಂದ್ ತರದ್ ಕೇಳೋಣ. ಒಂಥರ ಈ ತರನು ಬರ್ಬೋದು. ಏನ್ ಸರ್ ಹಿಂಗೆಲ್ಲ ಕೇಳ್ತಾರ ಅಂತ? ಹೌದು, ಹೆಂಗ್ ಬೇಕಾದ್ರೂ ಕೇಳ್ಬೋದು ಮಕ್ಕಳೇ. ಅದಕ್ಕೋಸ್ಕರ ನೀವು ಅದನ್ನ ಸಮಾಸ ಪದಗಳನ್ನ ಇಟ್ಕೋಬೇಕಾಗುತ್ತೆ. ಓಕೆ.
ನೆಕ್ಸ್ಟ್ ಇನ್ನೊಂದು ಸಮಾಸ, ಇನ್ನೊಂದ್ ತರ ಕೇಳಿರ್ತಾರೆ, ಅದಕ್ಕೋಸ್ಕರ ಅದು ಕೂಡ ಮಾಡಿಸ್ಬೇಕಲ್ಲ ನಿಮ್ಗೆ. ಇದೇ ತರ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಅದಕ್ಕೋಸ್ಕರ ಯಾಕೆ ಬೇಕಾದ್ರೂ ಕೇಳ್ಬಿಡ್ತಾರೆ ಒಂದ್ಸರಿ. ಅದಕ್ಕೆ ಸರ್ ನಾನು ಕೃದಾಂತ question paper ಬರುತ್ತಾ? ಇಟ್ಕೊಂಡೆ ಹೆಚ್ಚು ಚರ್ಚೆ ಮಾಡ್ತಾ ಇದ್ದೀನಿ ನಿಮ್ಗೆ, ಆಯ್ತಾ? ಕೃದಾಂತ ಅವಾಗ ಬರುತ್ತಾ? ಮಾಡಿದ್ವಿ ಈ ಸಮಾಸ. ಓಕೆ, ಇಲ್ಲಿ ಬನ್ನಿ, ಇದ್ರಾಗ ಒಂದು ಸಮಾಸ ತೋರಿಸ್ತೀನಿ ಈಗ ನಿಮ್ಗೆ. ಎಸ್, ಸೆಕೆಂಡ್ ಒನ್, ಈ ಕೆಳಗಿನವುಗಳಲ್ಲಿ ಯಾವ ಪದವು ಬಹುವ್ರೀಹಿ ಸಮಾಸ ಅಲ್ಲ? ಮುಕ್ಕಣ್ಣು ಮುಕ್ಕಣ್ಣು ಆಪ್ಷನ್ ಮುಕ್ಕಣ್ಣ ಆಪ್ಷನ್ ಟಿ ಸರ್ ಮುಕ್ಕಣ್ಣು ಆಪ್ಷನ್ ಆಪ್ಷನ್ ಸಿ ಸರ್ ಮುಕ್ಕಣ್ಣು. ಆಪ್ಷನ್ ಸಿ, ವೆರಿ ಗುಡ್. ಯಾಕೆ ಅಂದ್ರೆ ಇದು ಇನತನುಜ ಅಂದ್ರೆ ಕರ್ಣ, ಇನತನುಜ ಅಂದ್ರೆ ಇನಾನ ತನುಜ ಯಾರೋ ಅವನು ಅಲ್ವಾ? ಮುಕ್ಕಣ್ಣ ಅಂದ್ರೆ ಶಿವ, ಮೂರು ಕಣ್ಣು ಉಳ್ಳವನು ಯಾರೋ ಅವನು ಮುಕ್ಕಣ್ಣ ಶಿವ. ಉದರ ಮುಖ ಅಂತಂದ್ರೆ ಅವನು ಧನು ಎಂಬ ರಾಕ್ಷಸ ಶಬರಿ. ಅವನು ಅಲ್ವಾ? ಸೊ ಕಬಂಧ ಧನು ಏನೋ ಹೇಳ್ತೀವಲ್ಲ ಅವನು. ಯಾಕಂತಂದ್ರೆ ಸೊ ಇವು ಮೂರು ಉದರದಲ್ಲಿ ಮುಖ ಉಳ್ಳವನು ಅಲ್ವಾ ಅಂತ ಅರ್ಥವನ್ನು ಕೊಡುತ್ತೆ. ಸೊ ಇದು ಹಾಗಲ್ಲ, ಇದು ನೋಡಿ ಮೂರು ಕಣ್ಣು, ಪರ್ಟಿಕ್ಯುಲರ್ ನಂಬರ್ಸ್, ಮೂರು ಕಣ್ಣು, ದ್ವಿಗು ದ್ವಿಗು ಸಮಾಸ. ಕರೆಕ್ಟ್, ಅರ್ಥ ಆಯ್ತಾ? ನೋಡಿ, ಈ ತರ ನಿಮ್ಗೆ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಆಮೇಲೆ ಇನ್ನೊಂದು ಸಂಧಿ ಕೇಳಿದ್ನಲ್ಲ ನಿಮ್ಗೆ ಅವಾಗ ಬರ್ದು, ಈಗ ಮೂರು ಸಮಾಸ ಪದ ಕೇಳಿ ಅದರಲ್ಲಿ ಯಾವ ಸಮಾಸ ಪದ ಗುರುತಿಸಿ ಅಂತ ಹೇಳುವಂಥದ್ದು, ಅದು ಕೂಡ ಕೇಳ್ಬೋದು. ಸಂಧಿ ಕೇಳಿದ್ನಲ್ಲ ನಿಮ್ಗೆ ಈ ತರ ಫಸ್ಟಿಗೆ, ಆ ತರ ಈ ತರನು ಕೇಳ್ಬೋದು. ಮೂರು ಸಮಾಸ ಒಟ್ಟಿಗೆ ಕೇಳಿ ನೋಡಿ, ಈ ತರ ಗೊತ್ತಾಯ್ತಾ? ಈ ತರನು ನಿಮಗೆ ಕೇಳ್ಬೋದು. ಅರ್ಥ ಆಯ್ತಾ? ಗೊತ್ತಾಯ್ತಾ? ಓಕೆ ಓಕೆ ಓಕೆ. ಮುಂದೆ ಬನ್ನಿ, ಸ್ವಲ್ಪ ಬೇಗ ಹೋಗೋಣ ಆಯ್ತಾ? ಯಾಕಂದ್ರೆ ಇಡೀ ಪುಸ್ತಕ ನೋಡಿ, ಇಲ್ಲಿ ಬೆಟ್ಟದ ಅವರೇ ನೋಡಿ, ಮೂರ ಯಾವುದೋ ಒಂದ್ ಎರಡು ಮೂರು ಕೇಳ್ಬಿಡ್ತಾರೆ. ಮೂರು ಈಗ ಮೂರು ಇವು ಹಣೆಗಣ್ಣ, ಮುಕ್ಕಣ್ಣ, ಚಕ್ರಪಾಣಿ, ಆಮೇಲೆ ಯಾವುದೋ ಒಂದ್ ಸೇರಿಸ್ಬಿಡ್ತಾರೆ. ಇದಕ್ಕೆ ಮಧ್ಯದಲ್ಲಿ ಯಾವ್ದಾದ್ರು ಬೇರೆ ಸಮಾಸ ಸೇರಿಸ್ಬಿಡ್ತಾರೆ. ಓಕೆ, ಅದೇ ಹೇಳಿದ್ನಲ್ಲ, ಹಣೆಗಣ್ಣ, ಮುಕ್ಕಣ್ಣು, ಚಕ್ರಪಾಣಿ ಕೇಳ್ಬಿಡ್ಬೋದು. ಅವಾಗ ಯಾವುದು ಸರಿ ಹೊಂದದ ಸಮಾಸ ಪದವನ್ನು ಗುರುತಿಸಿ. ಗೊತ್ತಾಯ್ತಲ್ಲ? ಅಲ್ಲಿ ಸಂಧಿ ಕೇಳಿದ್ನಲ್ಲ, ಸೇಮ್ ಅದೇ ಪ್ಯಾಟರ್ನ್ ಅಲ್ಲೂ ಕೇಳ್ಬಹುದು, ಅದನ್ನು ನೋಡ್ಕೊಳ್ಳಿ. ಈ ಸಮಾಸ ಪೇಜ್ ನಂಬರ್ 58 ಅಂಡ್ 58 ಮತ್ತೆ 59 ಇದೆಯಲ್ಲ, ಅದು ನೋಡಿ. ಇಲ್ಲಿ ಬನ್ನಿ, ಪ್ರಬಂಧ ಇದೆ ನೋಡಿ, ಓದ್ಕೊಳ್ಳಿ, ಪರೀಕ್ಷೆ ಬರುತ್ತೆ ನೋಡಿ. ಗ್ರಾಮ ಸ್ವರಾಜ್ಯ ಅಂದ್ರೇನು? ರೂರಲ್ ಡೆವಲಪ್ಮೆಂಟ್, ರೂರಲ್ ಡೆವಲಪ್ಮೆಂಟ್ ಆಯ್ತಾ? ತ್ಯಾಜ್ಯ ವಸ್ತು ಅಂದ್ರೆ ಏನ್ ಹೇಳಿ? ತ್ಯಾಜ್ಯ ವಸ್ತು ಅಂದ್ರೆ ಏನು? ಯಾರು ಹೇಳ್ತೀರಾ? ತ್ಯಾಜ್ಯ ವಸ್ತು ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್. ವೇಸ್ಟ್ ಕಸ ಅಂತ. ಈ ತ್ಯಾಜ್ಯ ವಸ್ತು ಅಂದ್ರೆ ಅದರಲ್ಲಿ ಮೂರು ತರ ಇದೆ. ಒಂದು ಘನ ತ್ಯಾಜ್ಯ, ಓಕೆ, ಅನಿಲ ತ್ಯಾಜ್ಯ, ದ್ರವ ತ್ಯಾಜ್ಯ, ಈ ತರ ಇದೆ. ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್, ಹೀಗೆಲ್ಲ ನೀವು ವೇಸ್ಟ್ ಅನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಘನ ತ್ಯಾಜ್ಯದಲ್ಲಿ ಸಾಮಾನ್ಯವಾಗಿ ಐರನ್ ಅನ್ನ ನೆಲಕ್ಕೆ ಹಾಕೋದಿರ್ಬೋದು, ಪ್ಲಾಸ್ಟಿಕ್ ಅನ್ನ ನೆಲಕ್ಕೆ ಹಾಕೋದಿರ್ಬೋದು, ಕಾಪರ್ ವೈರ್ಗಳು, ತಾಮ್ರದ ವೈರ್ಗಳನ್ನ ನೆಲಕ್ಕೆ ಹಾಕುವಂಥದ್ದು ಇರ್ಬೋದು. ಇದರಿಂದಾಗಿ ಎಲ್ಲ ಗಾಜುಗಳಿರ್ಬೋದು ನೋಡಿ, ಗ್ಲಾಸ್ ಪೀಸಸ್, ಇವೆಲ್ಲವೂ ಕೂಡ ಮಣ್ಣಿನಲ್ಲಿ ಸೇರ್ಕೊಂಡು, ಪ್ಲಾಸ್ಟಿಕ್ ಇಂದ ಹಿಡಿದು ಇವೆಲ್ಲವೂ ಮಣ್ಣಿನಲ್ಲಿ ಮಣ್ಣನ್ನೇ ಹಾಳು ಮಾಡುವಂತಹ ಗುಣಗಳನ್ನು ಹೊಂದಿದವೆ. ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಅದಕ್ಕೆ ರಾಸಾಯನಿಕ ಅಂತ ಬರೀಬೇಕು. ರಾಸಾಯನಿಕ ಪ್ರಕ್ರಿಯೆಗಳಾಗ್ತವೆ, ಆ ಕಾರಣಕ್ಕಾಗಿ ಮಣ್ಣು ಹಾಳಾಗುತ್ತೆ. ಅನಿಲ ತ್ಯಾಜ್ಯ ನೋಡಿ, ಗ್ಯಾಸ್, ಯಾವುದೇ ಗ್ಯಾಸ್ ಇರ್ಬೋದು, ಗ್ಯಾಸ್ ದುರಂತಗಳಾಗುತ್ತೆ. ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಮನೆಯಲ್ಲಿ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು, ಶುದ್ಧವಾದಂಥ ಗಾಳಿ ಗ್ಯಾಸಿನ ಮೂಲಕ ತಗೊಳಕ್ ಆಗೋದಿಲ್ಲ. ಎಷ್ಟೋ ದುರಂತಗಳಾಗಿದ್ದಾವೆ, ಗ್ಯಾಸ್ ಟ್ರಾಜಿಡಿಗಳಾಗಿದ್ದಾವೆ. ಇತ್ತೀಚೆಗೆ ವಿಶಾಖಪಟ್ಟಣಂ ಅಲ್ಲಿ ಒಂದು ಗ್ಯಾಸ್ ಟ್ರಾಜಿಡಿ ಆಯಿತು. ಭೂಪಾಲ್ ಇದು ನೀವು ನೋಡೇ ಗೊತ್ತೇ ಇದೆ ನಿಮಗೆಲ್ಲ, ಭೂಪಾಲ್ ಟ್ರಾಜಿಡಿ ಎಷ್ಟೋ ವರ್ಷದ ಹಿಂದಿನ, ಇವತ್ತು ಕೂಡ ಅದು ನೆನಪಲ್ಲಿದೆ. ದ್ರವ ತ್ಯಾಜ್ಯ ಅಂದ್ರೆ ಮನೆಯಲ್ಲೇ, ನೀವು ಮನೆಯಲ್ಲಿ ಫಾರ್ ಎಕ್ಸಾಂಪಲ್
ನೀರನ್ನ ಹಾಳು ಮಾಡುವಂಥದ್ದು, ಮಲಿನ ಮಾಡುವಂಥದ್ದು. ಅದು ಪಾತ್ರೆ ತೊಳೆದ ನೀರಿರ್ಬೋದು, ಅಥವಾ ಹಳ್ಳಿಗಳಲ್ಲಿ ಎತ್ತು ದನಕರುಗಳು ಅಥವಾ ಈ ಥರದನ್ನ ತೊಳೆದ ನೀರಿರ್ಬೋದು, ಅಥವಾ ಹಾಲನ್ನ ಚೆಲ್ಲಿದಂಥ ಇದಿರ್ಬೋದು. ಬೇರೆ ಬೇರೆ ನೆಲಕ್ಕೆ ಕೆಲವು ಕೆಮಿಕಲ್ಗಳನ್ನು ಹಾಕಿ ಔಷಧಿಗಳನ್ನು ಸಿಂಪಡಿಸ್ತಾರೆ. ಹೌದಾ? ನೆಲಕ್ಕೆ ಔಷಧಿ ಸಿಂಪಡಿಸಲ್ವಾ? ಈಗ ಬೇರೆ ಬೇರೆ ಬೆಳೆಯನ್ನ ಬೆಳೆಯೋದಕ್ಕೆ ಅದೆಲ್ಲ ತ್ಯಾಜ್ಯ. ಅದರಿಂದ ಮಣ್ಣು ಏನಾಗುತ್ತೆ, ಹಾಳಾಗುತ್ತೆ, ಪರಿಸರ ಹಾಳಾಗುತ್ತೆ. ಇದು ಗೊತ್ತಿದ್ದು ಮಾಡ್ತಿರ್ತೀವಲ್ಲ. ಮನೆಯಲ್ಲೇ ನೋಡಿ, ನೀವು ಹಾಲನ್ನು ಚೆಲ್ಲಿದ್ರೆ ಅಥವಾ ನೀವು ಎಣ್ಣೆಯನ್ನು ಚೆಲ್ಲಿದ್ರೆ, ಪಾದರಸ ಏನೋ ಒಂದು ಚೆಲ್ತೀರಿ, ಅದೆಲ್ಲ ತ್ಯಾಜ್ಯನೇ ಆಗ್ಬಿಡುತ್ತೆ ಅಲ್ವಾ? ಸೊ ಈ ವೆರಿ ಸಿಂಪಲ್ ಈ ಥರ. ಗ್ರಾಮ ಸ್ವರಾಜ್ಯ ಅಂದರೆ ಗ್ರಾಮಗಳ ರೂರಲ್ ಡೆವಲಪ್ಮೆಂಟ್. ಅದು ಗ್ರಾಮ ಸ್ವರಾಜ್ಯದ ಕನಸು ಗಾಂಧೀಜಿಯವ್ರದ್ದು. ಗ್ರಾಮ ಸ್ವರಾಜ್ಯ, ಹಳ್ಳಿಗಳು ಎಲ್ಲವೂ ಉದ್ಧಾರ ಆಗಬೇಕು ಅಂತ ಬಯಸಿದ್ರು. ಕುಡಿಯುವ ನೀರು, ಶಿಕ್ಷಣ, ಆರೋಗ್ಯ, ಆಮೇಲೆ ಉದ್ಯೋಗ, ಮನೆಯಲ್ಲಿಯೇ ಅವರಿಗೆ ಮನೆಯಲ್ಲೇ ಕೆಲಸ ಸಿಗಬೇಕು, ಕರಕುಶಲಗಳ ಇದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರು ಗಾಂಧೀಜಿ. ಸೊ ಈ ಕಲ್ಪನೆ ಇರುವಂಥದ್ದು ಇವತ್ತು ಕೂಡ ನಾವು ನೋಡ್ತೀವಿ ಗ್ರಾಮಗಳಲ್ಲಿ ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂಥದ್ದು. ಕೆಲವೆಲ್ಲ ನೆಗೆಟಿವ್ ಬರೀಬಾರ್ದು, ನೀವು ಪಾಸಿಟಿವ್ ಆಗಿ ಬರೀಬೇಕು. ಕೆಲವು ಬರೀ ನೆಗೆಟಿವ್ ಅಲ್ಲೇ ಇರ್ತಾರೆ. ಅದು ಉದ್ಧಾರ ಆಗಿಲ್ಲ, ಇದು ಉದ್ಧಾರ ಆಗಿಲ್ಲ. ನೋ ಅದಲ್ಲ. ಥಿಂಕ್ ನಾವು ಹೇಗೆ ಇಂಪ್ರೂವ್ ಮಾಡ್ಬೇಕಂತ ನೋಡ್ಬೇಕು. ದಟ್ ಇಸ್ ದ ಚಾಲೆಂಜ್. ಆಮೇಲೆ ಗ್ರಾಮ ಸ್ವರಾಜ್ಯದ ಅಭಿವೃದ್ಧಿಗಾಗಿ ಏನೆಲ್ಲ ಸರ್ಕಾರಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾವೆ ನೋಡಿ. ಇವತ್ತು ಗ್ರಾಮದಲ್ಲಿ ಒಂದು ನರೇಗಾ ಅಂತ ಒಂದು ಯೋಜನೆ ಇದೆ. ನರೇಗಾ ಮೀನ್ಸ್ ಆ ಗ್ರಾಮದಲ್ಲೇ ಅವರಿಗೆ ಉದ್ಯೋಗವನ್ನು ಕೊಡ್ತಾರೆ, ಅವ್ರು ಹೋಗಿ ಕೆಲಸ ಮಾಡ್ತಾರೆ, ಅವರಿಗೆ ಅಲ್ಲಿ ಹಣವನ್ನು ಕೊಡ್ತಾರೆ. ಈ ಥರದ್ದು ಬೇರೆ ಬೇರೆ ಯೋಜನೆಗಳಿದ್ದಾವೆ. ಅವರಿಗೆ ಬೇರೆ ಬೇರೆ ಸ್ತ್ರೀಯರಿಗೆ ಬೇರೆ ಬೇರೆ ಯೋಜನೆಗಳಿದ್ದಾವೆ, ರೈತರಿಗೆ ಬೇರೆ ಬೇರೆ ಯೋಜನೆಗಳಿದ್ದಾವೆ, ತುಂಬ ಯೋಜನೆಗಳಿದ್ದಾವೆ ಸರ್ಕಾರದಿಂದ. ನಾವು ಆ ಥರ ತಿಳ್ಕೋಬೇಕು. ಕೆಲವರು ಏನು ಮಾಡಿಲ್ಲ. ನಾವು ಈ ರಾಜಕೀಯ ಪಕ್ಷಗಳಿಗೆ ಸೇರ್ಕೋಬಾರ್ದು. ನಾವು ಅನಾಲಿಸಿಸ್ ಮಾಡಬೇಕು, ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೋಬೇಕು. ಹಾಗಾಗಿ ಆ ಥರದನ್ನ ಯೋಚನೆ ಮಾಡಿ ಮಕ್ಕಳುಗಳು ಬರೀಬೇಕು. ಓಕೆನಾ? ಎಸ್, ಬನ್ನಿ. ಈ ತದ್ದಿತಾಂತ ಎಲ್ಲ ಓದಕ್ಕೆ ಹೋಗ್ಬಿಡಿ, ಬಿಟ್ಬಿಡಿ, ಅದಕ್ಕೆ ಬೇಡ. ಓಕೆ, ತದ್ದಿತಾಂತ ಇಟ್ಬಿಡಿ. ಇಲ್ಲಿ ಬನ್ನಿ. ಇಲ್ಲಿ ಪೇಜ್ ನಂಬರು ಎಷ್ಟಿದು? ಪೇಜ್ ನಂಬರು ಇನ್ನೊಂದು 10-15 ನಿಮಿಷ ಮುಗಿಸ್ತೀನಿ ರೀ. 61, ಪೇಜ್ ನಂಬರ್ 61ರಲ್ಲಿ, ಪೇಜ್ ನಂಬರ್ 61ರಲ್ಲಿ ನೋಡಿ, ನೋಡಿ ಪೇಜ್ ನಂಬರ್ 61 ಇದೆಯಲ್ವಾ? ಏನಿದೆ? ವರದಿ ಏನಿದೆ ನೋಡಿ. ಇಲ್ಲಿ ಸ್ವಂತ ವಾಕ್ಯ ಇದೆ ನೋಡಿ. ಸ್ವಂತ ವಾಕ್ಯ. ಕಕ್ಕಾಬಿಕ್ಕಿ, ಆರಂಭಿಸು, ಪ್ರಯತ್ನಿಸು, ಘಾಸಿಗೊಳಿಸು. ಕಕ್ಕಾಬಿಕ್ಕಿ ಅಂದ್ರೆ ಒಂದ್ ರೀತಿ ಗೊಂದಲ. ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿ ಹುಲಿಯನ್ನ ನೋಡಿದ್ರೆ, ಚಿರತೆಯನ್ನ ನೋಡಿದ್ರೆ ಜನರು ಕಕ್ಕಬಿಕ್ಕಿ ಆದರು. ಹೌದಾ? ಇದು ಸ್ವಲ್ಪ ಆತರ. ಓಕೆನಾ? ಆರಂಭಿಸು ಅಂದ್ರೆ ಪ್ರಯತ್ನ, ಅಂದ್ರೆ ಪ್ರಾರಂಭ ಮಾಡೋದು. ಈಗ ನಾನು ಮುಖ್ಯ ಪರೀಕ್ಷೆಗಾಗಿ ಓದಲು ಆರಂಭಿಸಿದ್ದೇನೆ, ಒಳ್ಳೆಯ ಅಂಕಗಳನ್ನು ಗಳಿಸಲು ಪ್ರಯತ್ನಿಸುತ್ತೇನೆ. ಆಮೇಲೆ ಘಾಸಿಗೊಳಿಸು, ನನ್ನ ತಂದೆ ತಾಯಿಯವರಿಗೆ ಯಾವುದೇ ಕಾರಣದಲ್ಲಿಯೂ ಜೀವನದಲ್ಲಿ ಘಾಸಿಗೊಳಿಸಬಾರದು. ಈ ತರ ಬರೀಬೇಕು, ಒಳ್ಳೊಳ್ಳೆ ಪದಗಳಿಟ್ಟು ಬರೀಬೇಕು. ಓಕೆ, ಘಾಸಿ ಅಂದ್ರೆ ನೋವು ಅಂತ, ಮನಸ್ಸಿಗೆ ಹರ್ಟ್ ಮಾಡೋದು, ಅದು ಮಾಡಬಾರ್ದು ಅಂತ ನೋಡಿ. ಒಳಿತು ಕೆಡಕು, ಬೇಗ ಬರ್ಕೊಳ್ಳಿ. ಒಳಿತು ಕೆಡಕು. ಸಮಷ್ಟಿ ಅಂತಿದೆ ನೋಡಿ, ವೆಸ್ಟಿ ಅಂತ ಬರ್ಕೊಳ್ಳಿ. ಸಮಷ್ಟಿ ಅಂದ್ರೆ ಓಲ್, ವೆಸ್ಟಿ ಅಂದ್ರೆ ಲೈಕ್ ಮೈಕ್ರೋ, ಬಿಡಿ. ಓಕೆ, ಬಿಡಿಯಾಗಿ ನೋಡೋದು ಇದು, ಅದು ಇಡಿಯಾಗಿ ನೋಡೋದು ಇದು, ಓಲ್, ಇಡಿ. ಆಮೇಲೆ ಪುಣ್ಯ ಪಾಪ, ಬೆಳಕು ಕತ್ತಲು, ಧರ್ಮ ಅಧರ್ಮ. ಓಕೆನಾ? ಸೊ ಕಟ್ಟುವುದು ಕಠಿಣ, ಕೆಡುವುದು ಸುಲಭ, ಸ್ವರ್ಗಕ್ಕಿಂತ ಹೆತ್ತ ತಾಯಿ, ಇವೆಲ್ಲ ಬರೀತೀರಾ, ನೋ ಪ್ರಾಬ್ಲಮ್. ಪತ್ರಿಕಾ ವರದಿದಂಗೆ ನೋಡ್ಕೊಬಿಡಿ. ಫಾರ್ಮೇಟ್ ಪಟ್ಟಂತ ಇಲ್ಲಿ ಹೇಳ್ಬಿಡ್ತೀನಿ ನೋಡಿ. ವೆರಿ ಇಂಪಾರ್ಟೆಂಟ್ ಇದು ಪತ್ರಿಕಾ ವರದಿ ಫಾರ್ಮೇಟ್ ನೋಡಿ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ, ಅರ್ಧ ಮಾರ್ಕ್ಸ್ ಇದು. ಶೀರ್ಷಿಕೆ ಅರ್ಧ ಮಾರ್ಕ್ಸ್, ತುಮಕೂರು ಅರ್ಧ ಮಾರ್ಕ್ಸ್, ನವೆಂಬರ್ 14 ಅರ್ಧ ಮಾರ್ಕ್ಸ್, ವರದಿ ಸಹಿ ಅರ್ಧ ಮಾರ್ಕ್ಸ್. ವಿಷಯವನ್ನು ನೀವು ಬರೆಯೋದಿದೆಯಲ್ಲ, ಇದಕ್ಕೊಂದು ಪ್ಯಾರಾಗ್ರಾಫ್, ಇದಕ್ಕೊಂದು ಪ್ಯಾರಾಗ್ರಾಫ್, 2 ಪ್ಯಾರಾಗ್ರಾಫ್ ಮಾಡಿ ಒಂದೊಂದು ಬರೀರಿ. ಇದು ಓದ್ಕೊಳ್ಳಿ. ಎಲ್ಲ ಮಾಡಿರ್ತಾರೆ, ಎಲ್ಲ ನೀವು ಶಾಲೆಗಳಲ್ಲಿ ಮಾಡಿರ್ತಾರೆ. ನಾನು ಮಾರ್ಕ್ಸ್ ಹೆಂಗೆ ಬರುತ್ತೆ, ಇದೇ ಫಾರ್ಮೇಟ್ ಅನ್ನು ನೀವು ಬರೀಲೇಬೇಕು. ಬರೀ ಫಾರ್ಮೇಟ್ ಬರೆದವ್ರು 2 ಮಾರ್ಕ್ಸ್ ತಗೊಳ್ತಾರೆ. ಇದನ್ನ ಬರೆದ್ರೆ ಸಾಕು, 2 ಮಾರ್ಕ್ಸ್ ಸಿಗುತ್ತೆ.
ಯಾರು ಫೇಲ್ ಆಗಲ್ಲ. ನೋಡಿ ಅಲ್ಲಿ 2.5 ಮಾರ್ಕ್ಸ್ ಬಂತು, ಇಲ್ಲಿ 2 ಮಾರ್ಕ್ಸ್ ಬಂತು, ಅಲ್ಲಿ 4.5 ಮಾರ್ಕ್ಸ್ ಸುಮ್ಮನೆ ಇದು ಫಾರ್ಮೆಟ್ ಅಲ್ಲೇ ಬಂದ್ಬಿಡುತ್ತೆ ನಿಮ್ಗೆ. ಆ ಪತ್ರಿಕೆ ಇದು ಪೀಠಿಕೆ ಅದು ಇದು ಪ್ರಬಂಧ ಒಂದಿಷ್ಟು ಹಾಕ್ಬಿಟ್ರೆ ಮುಗಿದೋಯ್ತು, ಪಾಸ್ ಎಲ್ರು. ಆಮೇಲೆ ಸೀನ್ ಪ್ಯಾಸೇಜ್ ಅಂಡ್ ಅನ್ಸೀನ್ ಪ್ಯಾಸೇಜ್ ಕ್ಲೀನ್ ಆಗಿ ನೋಡ್ಕೊಂಡು ಬರೀ 20 ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ. ಯಾರು ಪಾಸ್ ಆಗಲ್ಲ, ಯಾರು ಫೇಲೇ ಆಗಲ್ಲ ಕನ್ನಡದಲ್ಲಿ, ಸಾಧ್ಯನೇ ಇಲ್ಲ, ನೋ ಚಾನ್ಸ್ ಅಲ್ವಾ? ಅರ್ಥ ಆಯ್ತಾ? ಮುಂದೆ ಬನ್ನಿ. ಅಲ್ಲಿಗೆ ಇನ್ನೊಂದು ಲೆಸನ್ ಇದೆ, ಅದು ವೃಕ್ಷ ಸಾಕ್ಷಿ ಅಂತ. ಅಲ್ಲೊಂದು ಸ್ವಲ್ಪ ತತ್ಸಮ ತದ್ಭವಗಳು ಅದು ಇದಿದೆ, ಪಟ ಹೇಳ್ಬಿಡ್ತೀನಿ. ಆಮೇಲೆ ಇದಿದೆ, ಓಕೆ. ಇಲ್ಲಿ ನೋಡಿ ಪೇಜ್ ನಂಬರು, ಇದನ್ನು ನೋಡ್ಕೊಳ್ಳಿ ಎಲ್ರು. ಪೇಜ್ ನಂಬರು 70 ಬನ್ನಿ ಫಾಸ್ಟ್. ಪೇಜ್ ನಂಬರ್ 70ಯಲ್ಲಿ ಇದರಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. 100% ಇದರಲ್ಲಿ ಒಂದು ಪ್ರಶ್ನೆ ಬರುತ್ತೆ. ನಾ ಹೇಳಿದ್ಮೇಲೆ ಅದು ಬಂದೇ ಬರ್ಬೇಕದು. ಬರ್ದೇ ಇದ್ರೆ ಅದು ಗ್ಯಾರಂಟಿ ನಾನು ಹೇಳೋದೇ ತಪ್ಪಾಗುತ್ತೆ. ನೋಡಿ, ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ. ರೂಢನಾಮ, ಅನ್ವರ್ತನಾಮ. ನೋಡಿ, ನದಿ, ಪರ್ವತ, ಊರು, ಮನುಷ್ಯ, ದೇಶ, ಸಹದೇವ. ಅಂಕಿತನಾಮ ಅಂದ್ರೆ ಇಟ್ಟ ಹೆಸರು, ನಿಮಗೆಲ್ಲ ಗೊತ್ತಾಗುತ್ತೆ. ವ್ಯಾಪಾರಿ, ವಿದ್ವಾಂಸ, ವಿಜ್ಞಾನಿ, ಪೂಜಾರಿ. ನಿಮಗೊಂದು ಸೆಂಟೆನ್ಸ್ ಅಲ್ಲೂ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಚಂದ್ರಯಾನದಲ್ಲಿ ವಿಜ್ಞಾನಿಗಳು. ಓಕೆ, ಇದರಲ್ಲಿ ಯಾವುದು ಅನ್ವರ್ತನಾಮ? ಗೊತ್ತಾಯ್ತಾ? ಆಮೇಲೆ ಸಾಹಿತ್ಯ ಕ್ಷೇತ್ರದಲ್ಲಿ ವಿದ್ವಾಂಸರು ಸಾಧನೆ ಮಾಡಿದ್ದಾರೆ ಅಲ್ವಾ? ಎಸ್, ಅರ್ಥ ಆಯ್ತಾ? ಈ ತರದ್ದು ನಿಮಗೆ ಯಾವ್ದಾದ್ರು ಒಂದು ಕೇಳ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಡೌಟ್ ಇದೆಯಾ? Yes, sir. ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿ, ಗುಣವಾಚಕ. ಇದು ಕೇಳ್ಬೋದು. ಒಂದು ಸೆಂಟೆನ್ಸ್ ಕೇಳ್ಬಿಟ್ಟು ಕೇಳ್ತಾರೆ, ಹಾಗೆ ಕೇಳಲ್ಲ. ಒಂದು ಸೆಂಟೆನ್ಸ್ ಕೇಳಿದ್ರೆ ಚೆನ್ನಾಗಿರುತ್ತೆ ಇದು. ಓಕೆ, ಹಲೋ. ಹಾ ಸರ್, ಆಯ್ತು. ಹಲೋ, ಹೇಳಿ ಸರ್. 1 ನಿಮಿಷ ಸರ್, ಪ್ಲೀಸ್. ಐ ಮೀನ್ ಕ್ಲಾಸ್. ಹಾಂ ಹಾಂ ಹಾಂ. who art teacher, whose number? Oh, that one. Sir, 1 minute, please. I'll send. Okay, definitely. Okay, ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ. ಯು ಕ್ಯಾನ್ ಸಿ. ಹಾ ಸರ್. ಇದು ಪರ್ಟಿಕ್ಯುಲರ್ ನಂಬರ್. ಓಕೆ, ಈಗ 12ನೇಯ, 80ನೇಯ, 3, 4, 4 ಅಡಿ, 5 ಅಡಿ, ಈ ತರ ಏನೇ ಬಂದ್ರು ಅದು ನೋಡಿ. 4 ಅಡಿ ಕೃಷ್ಣರಾಜ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರು, ಈ ತರ ಎಲ್ಲ ಇದ್ರೆ ಅದೆಲ್ಲ ಇದಕ್ಕೆ ಬರುತ್ತೆ, ಸಂಖ್ಯೆಯ ವಾಚಕ. ಪರ್ಟಿಕ್ಯುಲರ್ ನಂಬರ್ 100, 1, 2, 3. ಅರ್ಥ ಆಯ್ತಾ? ನೀವು ಕನ್ಫ್ಯೂಷನ್ ಆಗಂಗೆ ಕೇಳ್ತಾರ್ರಿ. ಫಾರ್ ಎಕ್ಸಾಂಪಲ್ ಹಿಂಗೆ ಕೇಳ್ಬಿಡ್ತಾರೆ ನೋಡಿ ಒಂದೊಂದ್ಸರಿ. ನೋಡಿ, ಒಂದೇ ಸುಮ್ಮನೆ ಹೇಳದ್ ನಾನು ನಿಮ್ಗೆ ಈ ತರನು ಒಂದೊಂದ್ಸರಿ ಕೇಳ್ಬಿಟ್ರೆ ನಿಮ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈಸಿ ಮಾಡೋದು. ನೋಡಿ, ಒಂದು ನಿಮಿಷ. ಅವನು 10ನೇಯ ದಿನ 10 ಬಾಳೆಹಣ್ಣುಗಳನ್ನು ತಿಂದನು. ಗೊತ್ತಿಲ್ಲ, ಸುಮ್ಮನೆ ಒಂದು ಕ್ವಶನ್ ಅಷ್ಟೇ. ಬಾಳೆಹಣ್ಣು ತಿಂದನು. ಗೊತ್ತಾಯ್ತಾ? ನೋಡಿ, ಈ ತರ ಕನ್ಫ್ಯೂಷನ್ಸ್ ಇದು. ಅದರಲ್ಲಿ ಸಂಖ್ಯಾವಾಚಕ ಯಾವುದು? 10ನೇಯ. 10ನೇಯ ಅನ್ನೋದು ಸಂಖ್ಯಾವಾಚಕ ಆಯ್ತು. ಗೊತ್ತಾಯ್ತು ನೋಡಿ. 10 ಅನ್ನೋದೇನು? ಅಲ್ಲ, ಸಾರಿ, 10ನೇಯ ಅನ್ನೋದು ಸಂಖ್ಯೆಯ ವಾಚಕ. ಸಂಖ್ಯಾವಾಚಕ. 10 ಅನ್ನೋದು ಸಂಖ್ಯಾವಾಚಕ. ನೋಡಿ, ಯಾರ ಕನ್ಫ್ಯೂಸ್ ಮಾಡ್ಕೊಂಡು ನಾನು ಹಂಗೆ ಹೇಳ್ಬಿಟ್ಟೆ. 10ನೇ ಅನ್ನೋದು ಸಂಖ್ಯೆಯ ವಾಚಕ, 10 ಅನ್ನೋದು ಸಂಖ್ಯಾವಾಚಕ. ನೋಡಿ, ಈ ತರ ಕನ್ಫ್ಯೂಷನ್ ಆಗಿದ್ದಿದೆ, ಅದು ಗಮನದಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬನ್ನಿ. ನೋಡಿ, ಇಲ್ಲಿ ಭಾವನಾಮ ಇಲ್ಲ, ಇದು ಬೇಡ. ಇದೊಂದು ಹಿಂಗೆ ಟಕ್ ಅಂತ ಹಾಕೊಳ್ಳಿ. ಪರಿಣಾಮವಾಚಕ ಇಲ್ಲ, ಇದನ್ನು ಟಕ್ ಅಂತ ಹಾಕೊಳ್ಳಿ. ದಿಗ್ವಾಚಕ ಇದೆ. ಮೂಡಣ, ಪಡುವಣ, ಬಡಗಣ, ತೆಂಕಣ, ಈಶಾನ್ಯ, ಆಗ್ನೇಯ, ನೈಋತ್ಯ. ಇದೆಲ್ಲ ದಿಕ್ಕು. ಪೂರ್ವ, ಪಶ್ಚಿಮ, ಅದೆಲ್ಲ ದಿಕ್ಕು. ಓಕೆ, ಅದು ನಿಮಗೆ ಬರ್ಬೋದು. ಮೇಲೆ, ಕೆಳಗೆ, ಅದು ಆಗ್ಬೋದು. ಅದಿದೆ.
ಆಮೇಲೆ ಇದು ಇದೆ ರೀ ಸರ್ವನಾಮ. ಇದ್ರಾಗ ಒಂದು ಕ್ವಶನ್ ಬರ್ತದೆ, ಒಂದು ವಾಕ್ಯ ಕೇಳ್ತಾರೆ, ನಾವೆಲ್ಲರೂ ಬೆಳಗ್ಗೆ ಎದ್ದು ಶಾಲೆಗೆ ಹೋಗೋಣ. ನೋಡಿ, ನಾವೆಲ್ಲರೂ ಅಂತ ಬರುತ್ತೆ, ಇಲ್ಲ ತಾವೆಲ್ಲರೂ, ಇದೆಲ್ಲ ಸರ್ವನಾಮನೇ. ಇದು ನಾವು, ತಾವು, ಇಲ್ಲಿ ನೋಡಿ ನಾವು ಅನ್ನೋದು ಇಲ್ಲಿದೆ ನೋಡಿ. ನೀನು, ನೀವು, ಅವನು, ಅವಳು, ಅವರು, ಶಿ, ದಟ್, ದಿಸ್. ನೋಡಿ, ಯಾರು, ಏನು, ದಟ್ ಈಸ್ ಆಲ್ಸೋ. ವೈ, ವಾಟ್, ವಿಚ್ ಎಲ್ಲವೂ ಸರ್ವನಾಮ. ಇದಿಷ್ಟು ಸರ್ವನಾಮ. ಏನ್ ಸರ್ ಪ್ರಶ್ನೆ ಕೇಳ್ಬಿಟ್ಟಿದಾರಲ್ಲ ಸರ್, ಹೆಂಗೆ ಸರ್ವನಾಮ ಅಂದ್ರೆ? ಎಸ್, ದಟ್ ಈಸ್ ಆಲ್ಸೋ ಸರ್ವನಾಮ. ಅವನ ಹೆಸರು ಏನು ಅಂತ ಕೇಳ್ಬಿಟ್ರು ಅಂತ ಇಟ್ಕೊಳ್ಳಿ, ಇದ್ರಲ್ಲಿ ಸರ್ವನಾಮ ಏನು ಅಂದ್ರೆ ಏನು, ದಟ್ ಇಸ್ ಕರೆಕ್ಟ್. ಯು ಕ್ಯಾನ್ ರೈಟ್ ಸರ್ವನಾಮ. ಅರ್ಥ ಆಯ್ತಪ್ಪ? ಅರ್ಥ ಆಯ್ತಾ? Yes, sir. Yes, ಹೌದಂತ sir. ಬೇಡ, ಇದೆಲ್ಲ ಬೇಡ, ಬಿಟ್ಬಿಡಿ. Yes, sir. ಓಕೆ, ಬೇಡ ಬೇಡ, ಬಿಟ್ಬಿಡಿ, ಮುಂದೆ ಹೋಗೋಣ. ಇದೆಲ್ಲ ಬೇಡ. ಹಾ, ಕೆಲವೊಂದಿದೆ, ಅದು ಹೇಳ್ತೀನಿ. ಇದರಲ್ಲಿ ಬೇಕಾಗುತ್ತೆ, ಕೆಲವೊಂದಿದೆ ಇದರಲ್ಲಿ. ಸತ್ಯಕ್ಕೆ ಸಾವಿಲ್ಲ, ಇದೆಲ್ಲ ಹೇಳಕ್ಕಾಗಲ್ಲ. ಈಗ ನಿಮ್ಮ ಸ್ಕೂಲಲ್ಲಿ ಹೇಳಿರ್ತಾರೆ, ನಾನು ಸ್ವಲ್ಪ ಸ್ವಲ್ಪ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇಲ್ಲಿ ಇದರಲ್ಲಿ ಒಂದಿಷ್ಟು ತತ್ಸಮ ತದ್ಭವ ಇದೆ ಮಕ್ಕಳೇ. ತತ್ಸಮ ತದ್ಭವ ಇದೆ ಇದರಲ್ಲಿ. ಪದಗಳ ಅರ್ಥ ಯಾವುದು? ಪೇಜ್ ನಂಬರ್ 82 ತೆಗಿರಿ ಪಟಪಟನೆ. 82 ಅಲ್ಲಿ ನೋಡಿ, ಇದು ಅತಿ ಕುಟಿಲ ಮನ, ವೆರಿ ಇಂಪಾರ್ಟೆಂಟ್. ಇದು ಅತಿ ಕುಟಿಲ ಮನ, ಇದು ಕರ್ಮಧಾರೆಯ ಸಮಾಸ. ಅಲ್ಲಿ ಬರುತ್ತೆ, ಹೇಳ್ತೀನಿ ಆಮೇಲೆ, ಲಾಸ್ಟಿಗೆ ಹೇಳ್ತೀನಿ. ಅದರಲ್ಲಿರೋದೇ ಬರುತ್ತೆ ಹೆಚ್ಚು ಕಡಿಮೆ. ಆಮೇಲೆ ಅನೃತ ಅಂದ್ರೆ ಸುಳ್ಳು, ಅಸತ್ಯ, ಈ ತರ. ಆಮೇಲೆ ಇಲ್ಲಿ ನೋಡೋಣ, ಒಂದು ನಿಮಿಷ. ಕಟ್ಟೆಕಾಂತ ಇದೆ ನೋಡಿ, ಇದೊಂದು ಪದ, ವರ್ಡ್. ಕಡಿದಾದ ಏಕಾಂತ, ಕರ್ಮಧಾರೆಯ ಸಮಾಸ. ನೋಡಿ, ಇವೆಲ್ಲ ಓದ್ಬೇಕು. ಓದಿದ್ದೀರಾ? ಕರ್ಮಧಾರೆಯ ಇದು ತರಗತಿಯಲ್ಲಿ ಹೇಳಿರ್ತಾರೆ. ನಾನಂತೂ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಮ್ಮ ತರಗತಿಯಲ್ಲಿ. ಓಕೆ, ಆಮೇಲೆ ಇಲ್ಲಿ ಬನ್ನಿ, ತತ್ಸಮ ತದ್ಭವ ನೋಡಿ. ಇಲ್ಲಿ ನೋಡಿ, ಬಿಯ, ವೆರಿ ಇಂಪಾರ್ಟೆಂಟ್. ಯಾವಾಗ್ಲೂ ಕೇಳ್ತಾರೆ ಈ ಪದನ. ಬಿಯ, ವ್ಯಯ, ವಿಹಾರಿ, ವ್ಯಾಪಾರಿ, ತತ್ಸಮ ತದ್ಭವ. ಓಕೆನಾ? ಸಂದೇಹ, ಸಂದೇಹ, ಕೋಕಿಲ, ಕೋಗಿಲೆ, ತುಂಬಾ ಸರಿ ಕೇಳಿದ್ದಾರೆ. ನೀವು ಪುಸ್ತಕ ಇಟ್ಕೋಬೇಕು. ಇಲ್ಲಿ ನೋಡಿ, ಅಬ್ಜೋದರ, ಬೌರಿ ಸಮಾಸ, ಸ್ಥಿತಿಕಂಠ, ಬೌರಿ ಸಮಾಸ. ಈಸಿ ಕಣ್ರಿ, ಕನ್ನಡ ಏನು ತುಂಬಾ ಸುಲಭ. ನೀವು ಕಷ್ಟ ಮಾಡ್ಕೊಂತ ಇದ್ದೀರ ಎಲ್ಲ ಅಷ್ಟೇ. ಓದಿದ್ರೆ ಕಷ್ಟ, ಓದಿದ್ರೆ ಸುಲಭ. ಇಲ್ಲಿ ಬನ್ನಿ, ಇಲ್ಲೊಂದು ಭಾಷಾಭ್ಯಾಸ ಬನ್ನಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಪೋಗಲ್ ವೇಳ್ಕುಂ ಪದ, ಪಟ್ ಅಂತ. ಯಾವ ಸಮಾಸ? ಅಲ್ಲ, ಸಾರಿ, ಸಂಧಿ. ಲೋಪ ಸಂಧಿ. ಪೋಗಲ್ ಬೇಳ್ಕುಂ, ಪೋಗಲ್ ಲೋಪ ಸಂಧಿ. ಅದ ಹೆಂಗ್ ಲೋಪ ಸಂಧಿ ಆಗುತ್ತೆ? ಗುಣ ಸಂಧಿ. ಏಯ್, ಯಾವ ಆದೇಶ ಸಂಧಿ. ಆದೇಶ ಆಗುತ್ತೆ, ಅದ್ಯಾಕೆ? ವಿದ್ವತ್ ಮಾತಾಡ್ತಾ ಇರೋದು ಆದೇಶ ಸಂಧಿ ಅಲ್ವಾ? ತಕ್ಕನಿತು, ವೆರಿ ಇಂಪಾರ್ಟೆಂಟ್. ಬರುತ್ತೆ, ತಕ್ಕನಿತು. ತಕ್ಕ ಪ್ಲಸ್ ಅನಿತು, ತಕ್ಕನಿತು, ಪೂಳ್ದೆಡೆ. ನೋಡಿ, ಇದೆಲ್ಲ ಲೋಪಸಂಧಿ. ತಕ್ಕನಿತು ಲೋಪಸಂಧಿ ಇದು. ಓಕೆ, ಪೂಳ್ದ ಪ್ಲಸ್ ಎಡೆ. ನೋಡಿ, ಪೂಳ್ದ ಅಂತ, ಅದು ಎಡೆ, ಇದು ಲೋಪಸಂಧಿ. ನೋಡಿ, ಇದೆಲ್ಲ ಬರುತ್ತ್ರಿ ಪರೀಕ್ಷೆಗೆ, ಓದ್ಬೇಕ್ರಿ. ಅತಿ ಕುಟಿಲ, ಕರ್ಮಧಾರೆ ಸಮಾಸ ಬರುತ್ತೆ ಪರೀಕ್ಷೆಗೆ ನಾಳೆ ಅಂತ ಇಟ್ಕೊಳ್ಳೋಣ. ಕೈಕೊಳ್ಳುವುದು ಬರ್ಬೋದು ಅಲ್ವಾ? ಅದು ಕ್ರಿಯಾ ಸಮಾಸ. ಕಟ್ಟೆಕಾಂತ, ಕಡಿದು ಏಕಾಂತ, ಕರ್ಮಧಾರೆಯ ಸಮಾಸ. ಸ್ವಾಮಿ ದ್ರೋಹ, ಸ್ವಾಮಿಗೆ ದ್ರೋಹ, ಯಾವ ಸಮಾಸ? ತತ್ಪುರುಷ. ಪರಧನ, ಪರರಿಗೆ ದನ, ಪರಧನ, ಪರರ ದನ, ಅದು ತತ್ಪುರುಷ. ದನದ ಹರಣ, ದನ ಹರಣ, ಅದು ತತ್ಪುರುಷ. ಸಾಕ್ಷಿ ಮಾಡಿ, ನೋಡಿ, ಸಾಕ್ಷಿಯನ್ನು ಮಾಡಿ, ಕ್ರಿಯಾ ಸಮಾಸ. ಬಲ ಪ್ಲಸ್ ಬಂದು, ಬಲ ಒಂದು, ನೋಡಿ, ಬಲದಿಂದ ಬಂದು, ಇದು ಕ್ರಿಯಾ ಸಮಾಸ.
ಫಲ ಪ್ಲಸ್ ಬಂದು ಅಂದ್ರೆ ಯಾವ ಸಂಧಿ ಆಗುತ್ತೆ? ಸಮಾಸ ಕ್ರಿಯಾ ಸಮಾಸ. ಸಂಧಿ ಯಾರು ಹೇಳ್ತೀರಾ? ಸರ್ ವಕಾರಾಗಮ. ಆದೇಶ. ಆದೇಶ ಸಂಧಿ. ಫಲ ಪ್ಲಸ್ ಬಂದು ಬಕಾರಕ್ಕೆ ವಕಾರ ಆಗುತ್ತೆ, ಆಗ ಆದೇಶ. ಯಾಕೆ ಶಾಲೆಯಲ್ಲಿ ಹೇಳಿಲ್ವಾ? ಗದಬ ಹೋಗಿ ಆ ಓದುವಾಗ ಮರ್ತ್ ಹೋಗ್ತಿದ್ಯಾ? ಬೇಗ ಬನ್ನಿ, ಇನ್ನೊಂದು ಎರಡ್ ಮೂರ್ ಇದೆ ಹೇಳ್ಬಿಡ್ತೀನಿ ಆಯ್ತಾ? ಗದಬ ಹೋಗಿ ಗದಬ ಆದೇಶವಾದ್ರೆ. ಹಾ, ನೆಕ್ಸ್ಟ್ ಬನ್ನಿ. ಇಲ್ಲಿ ಸಂಕಲ್ಪ ಗೀತೆದು. ಓಕೆ, ಸಂಕಲ್ಪ ಗೀತೆಯಲ್ಲಿ ಒಂದಿಷ್ಟು ಗ್ರಾಮರ್ಗಳಿದಾವೆ, ಅದು ಒಂಚೂರು ನೋಡ್ಕೊಂಡು ಹೋಗ್ಬಿಡಿ. ನೋಡಿ, ಕ್ರಿಯಾಪದ ಧಾತು ಇದೆಲ್ಲ ಓದಿದ್ದೀರಿ. ಧಾತು ಕೇಳ್ತಾರೆ. ಕರ್ತರಿ ಕರ್ಮಣಿ ಪ್ರಯೋಗ ಕೂಡ ಇದೆ. ಓಕೆ, ಕರ್ತರಿ ಕರ್ಮಣಿ ಪ್ರಯೋಗ. ಅಲ್ಪಡು, ಅಲ್ಪಟ್ಟಿತು, ಇದನ್ನ ಕೆಲವರು ತುಂಬಾ ತಪ್ಪು ಬರೀತಾರೆ. ಅಲ್ಪಡು, ಉದಾಹರಣೆಗೆ ರಾಮನು ರಾವಣನನ್ನು ಕೊಂದನು ಅಂತಿದ್ರೆ ರಾಮನಿಂದ ಅಥವಾ ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು. ಅರ್ಥ ಆಯ್ತಾ? ಅಲ್ಪಡು, ಅಲ್ಪಟ್ಟಿತು, ಇದು ಕೂಡ ನಿಮ್ಗೊಂದು ಬಂದೇ ಬರುತ್ತೆ. ಕರ್ಮಣಿ ಪ್ರಯೋಗ ಗ್ಯಾರಂಟಿ ಬರುತ್ತೆ ಎಕ್ಸಾಮ್ ಅಲ್ಲಿ, 100% ಬರುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಪದ ನೋಡ್ಕೊಳ್ಳಿ. ಇಲ್ಲಿ ಒಂದು ವಾಕ್ಯ ಹೇಳ್ಬಿಡ್ತೀನಿ ಪಟ್ ಅಂತ. 100% ಇರುತ್ತೆ ಇದು. ನೋಡಿ, ಜನರು ಜಾತ್ರೆಯನ್ನು ಮಾಡಿದರು. ಯಾರು ಹೇಳ್ತೀರಾ? ಜಾತ್ರೆಯು ಜನರಿಂದ ಮಾಡಲ್ಪಟ್ಟಿತು. ಜಾತ್ರೆಯು ಜನರಿಂದ ಮಾಡಲ್ಪಟ್ಟಿತು. ವೆರಿ ಗುಡ್, ಜನರಿಂದ ಮಾಡಲ್ಪಟ್ಟಿತು. ವೆರಿ ಗುಡ್, ಮಾಡಲ್ಪಟ್ಟಿತು. ನೋಡಿ ಜಾತ್ರೆ ಅಲ್ವಾ? ಇದೇ ತರ. ಅರ್ಥ ಆಯ್ತಾ? ಇನ್ನೊಂದು ಬನ್ನಿ, ಅದೇ ಪೇಜಲ್ಲಿ ನೆಕ್ಸ್ಟ್ ಬನ್ನಿ. ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ. ಇದ್ರಲ್ಲಾದ್ರೂ ಒಂದು ಕ್ವಶನ್ ಇದ್ದೇ ಇರುತ್ತೆ, 100% ಇರುತ್ತೆ. ಒಂದು ಕ್ವಶನ್ ಇದ್ದೇ ಇರುತ್ತೆ. ನೋಡಿ, ಒಂದು ನಿಮಗೆ ನೋಡಿ, ಬರಲಿ. ಹೌದಾ? ಇದು ವಿದ್ಯಾರ್ಥಕ ರೂಪದಲ್ಲಿದೆ. ವಿದ್ಯಾರ್ಥಕ ರೂಪ ಅಂದ್ರೆ ಬರಲಿ. ನೆಕ್ಸ್ಟ್ ಇದನ್ನ ಸಂಭವನಾರ್ಥಕ ರೂಪದಲ್ಲಿ ಬರೆಯೋದು ಹೇಗೆ? ಸಾಧಕರಿಗೆ ಮಾತ್ರ ಬಯಸದೆ ಪ್ರಶಸ್ತಿಗಳು ಡ್ಯಾಶ್. ಯಾರು ಹೇಳ್ತೀರಾ? ಪ್ರಶಸ್ತಿಗಳು ನಪುಂಸಕಲಿಂಗ ಇದೆ, ಹಾಗಾಗಿ ಏನ್ ಮಾಡ್ಬೇಕು? ಮತ್ತೆ ಬಹುವಚನ ರೂಪ ಇದೆ. ಬರೆಯುವನು. ಬರಲಿ ಅನ್ನೋದಕ್ಕೆ ಏನ್ ಬರೆಯೋದು? ಬರಲಿ ಸಂಭವನಾರ್ಥಕ ರೂಪ. ಬರೆಯಾರು. ಬಂದಾವು. ಬರೆಯುವರು. ಏಯ್, ಬರಲಿ ಅಂದ್ರೆ ಬಂದಾವು ಅಂತ ಬರೀಬೇಕು. ಯಾಕೆ ಬರೆಯುವರು, ಬರೆಯಲಿ, ಅದು ಇದು ಬರೀತೀರಾ? ಬಂದಾವು ಬರುದಾತು. ಅದು ಬರು ಅಂದ್ರೆ ಬಂದನು, ಹೋದನು, ಆತರ. ಆಯ್ತಾ? ಇಲ್ಲಿ ನೋಡಿ, ಎಷ್ಟು ಈಸಿ. ನೀವು ಈಗ ಬನ್ನಿ, ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಇದೆ, ನಾಳೆ ಬರುತ್ತೆ ಎಕ್ಸಾಮ್. ಹೇಳಿ ಸರ್. ಅಖ್ಯಾತ ಪ್ರತ್ಯಯಗಳು ಸರ್. ಏನು ಅಖ್ಯಾತ ಪ್ರತ್ಯಯಗಳು? ಅರ್ಥ ಆಗಿಲ್ಲ. ಅಖ್ಯಾತ ಪ್ರತ್ಯಯಗಳು ಸರ್. ಆಖ್ಯಾತ ಪ್ರತ್ಯಯಗಳು. ಆಖ್ಯಾತ ಪ್ರತ್ಯಯಗಳಲ್ಲಿ ಚೇಂಜ್ ಆಗುತ್ತೆ ಅಷ್ಟೇ ಇಲ್ಲಿ. ಓಕೆ, ಈಗ ಬನ್ನಿ. ನೀವು ಆಖ್ಯಾತ ಪ್ರತ್ಯಯ ಎಲ್ಲ ನೀವು ತುಂಬಾ ಅದನ್ನ ಆಖ್ಯಾತ ಪ್ರತ್ಯಯಕ್ಕೆ ಹೋಗೋದು ಬೇಡ, ಇಷ್ಟೇ ಬರ್ಕೊಳ್ಳಿ. ವಿದ್ಯಾರ್ಥಕ. ಓಕೆ ಸರ್. ಬೇಗ ಬೇಗ ಬರ್ಕೊಳ್ಳಿ. ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ. ಓಕೆನಾ? ನಾನು ತುಂಬಾ ಎಲ್ಲವೂ ಬರೆಯಕ್ ಹೋಗಲ್ಲ. ಒಂದು ಪದ ನಾನು ನಿಮಗೆ ಇಲ್ಲಿ ನಿಮಗೆ
ಪುಸ್ತಕದಲ್ಲಿರೋದೇ ಒಂದು ಪದ ನಾ ತಗೊಳ್ತೀನಿ ಈಗ. ನಿಮ್ಮ ಪುಸ್ತಕದಲ್ಲಿರೋದೇ ಒಂದು ಪದ ತಗೊಂಡು ಅದಕ್ಕೆ ಹಾಕ್ತೀನಿ. ಓಕೆ, ನೋಡಿ, ಹಾಡು, ನೋಡು, ಕಟ್ಟು, ಕೇಳು, ಓಡು, ಓದು, ಬರೆ. ಯಾವ ಪದ ತಗೊಳ್ತೀರಾ? ಹಾಡು ತಗೊಳ್ಳೋಣ. ಹಾ ಸರ್. ನೋಡಿ, ಹಾಡು, ಅವನು ಹಾಡಲಿ, ಅವಳು ಹಾಡಲಿ, ಅವರು ಹಾಡಲಿ. ಹಾಡಲಿ ಅಂದ್ರೆ ಮುಗಿದೋಯ್ತು, ಒಂದೇ. ಓಕೆನಾ? ಆಮೇಲೆ ನಿಷೇಧಾರ್ಥಕದಲ್ಲಿ ಅವಳು, ಅವನು ಹಾಡನು, ಅವಳು ಹಾಡಳು ಅಂದ್ರೆ ಹಾಡುವುದಿಲ್ಲ ಅಂತ ಅರ್ಥ. ಅವರು ಹಾಡರು. ನೋಡಿ, ಬಹುವಚನ ರೂಪ. ಅದು ಹಾಡದು, ಅವು ಹಾಡವು. ನೋಡಿ, ಇದು ನಪುಂಸಕಲಿಂಗ, ಇವೆರಡು ನಪುಂಸಕಲಿಂಗ. ಇದು ಪುಲ್ಲಿಂಗ, ಇದು ಸ್ತ್ರೀಲಿಂಗ, ಇದು ಬಹುವಚನ ರೂಪ. ಈಗ ಹಾಡಿಯಾನು, ಹಾಡಿಯಾಳು, ವೆರಿ ಗುಡ್. ಹಾಡಿಯಾಳು, ಹಾಡಿ- ಹಾಡಿಯಾರು, ಹಾಡಿಯಾರು, ಹಾಡಿ